ನಿಮ್ಮೂರಿಗೆ ಬರ್ತಿರ್ತಾರೆ, ಅವಾಗೆಲ್ಲ ಏನು ಅನ್ನಿಸ್ತಾ ಇತ್ತು? ಸೊ ಅವಾಗ ಅದೇ ಇಲ್ಲಿಂದ ಬೆಂಗಳೂರಿಗೆ ಹೋದವರು ನಿಮ್ಗೆ ಗೊತ್ತಿರುತ್ತೆ, ಬೆಂಗಳೂರಿಂದ ಬಂದಾಗ ಅವರ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಎಲ್ಲ ಚೇಂಜ್ ಇರುತ್ತೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು. ಸೊ ಇಲ್ಲಿಂದ ಬೇಗ ಬೆಂಗಳೂರು ಹೊರಟೋಗ್ಬೇಕು, ಅಲ್ಲಿ ಹೋದ್ರೆ ನಾವು ಈ ತರ ಆಗ್ಬಿಡ್ಬೋದು, ಅವ್ರೇನೋ ಒಂದು ಗಾಡಿ ತಗೊಂಡ್ ಬಂದಿದ್ದಾರೆ, 2 ವೀಲರ್ ತಗೊಂಡ್ ಬಂದಿದ್ದಾರೆ, ನಾನು ಕೂಡ ಹಾಗೆ ಆಗ್ಬಿಡ್ಬೋದು, ಇದೆಲ್ಲ ಆಸೆ ಇತ್ತು. ಬಟ್ ನಿಜವಾಗ್ಲೂ ಬೆಂಗಳೂರಿಗೆ ಬಂದ ಮೇಲೆನೆ ಅದ್ರ ಕಷ್ಟಗಳು, ಸೊ ಏನಿದೆ ಏನು ಜೀವನ ಅನ್ನೋದು ನಿಜವಾಗ್ಲೂ ಅರ್ಥ ಆಗಿದ್ದು ಬೆಂಗಳೂರಿಗೆ ಬಂದಾಗಲೇ. ಬಟ್ ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ನಾವು ಹೋಗ್ಬೇಕು ಬೆಂಗಳೂರಿಗೆ, ಈಸಿಯಾಗಿ ಬೆಳೆದ್ ಬಿಡ್ಬೋದೇನೋ ಅದೆಲ್ಲ ಇತ್ತು. ಬಟ್ ಗೊತ್ತಿಲ್ಲ, ಎಲ್ಲ ಸಾಕಷ್ಟು ಜನರ ಆಶೀರ್ವಾದ, ದೇವರ ಆಶೀರ್ವಾದ, ಫ್ಯಾಮಿಲಿ ಸಪೋರ್ಟು, ಅವರೆಲ್ಲರ ಸಪೋರ್ಟ್ ಇಂದ ಇವತ್ತು ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಿದ್ದೀನಿ. ಸವಾಲುಗಳು ಸಹಜವಾಗಿದ್ದೇ ಇರ್ತವೆ. ನೀವು ಹಳ್ಳಿಲಿದ್ದಾಗ್ಲೂ ಇವ್ರ ಮಕ್ಳು ಏನು ಓದ್ಬಿಡ್ತಾರೆ, ಇವ್ರೇನು ಸಾಧನೆ ಮಾಡಿಬಿಡ್ತಾರೆ, ಈ ಥರದ್ದು ಒಂದು ಸುತ್ತಮುತ್ತಲ ಟಾಕು ಇರುತ್ತೆ. ಅಥವಾ ನಿಮಗೆ ಮಾಡು, ಖಂಡಿತ ನಿನ್ನ ಕೈಲಾಗತ್ತೆ, ಈ ಥರದ್ದಿತ್ತ? ಹೆಂಗಿತ್ತು ನಿಮ್ಮೂರಲ್ಲಿ ಸಿಚುವೇಶನ್? ಡೆಫಿನೆಟ್ಲಿ ಅದು ಕಾಮನ್ ಆಗಿ ಇವತ್ತಿನ ಒಂದು ಸೊಸೈಟಿನಲ್ಲಿ ನಾವು ನೋಡ್ತಿರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಬೆಳೆದ್ರೆ ಅವನಿಗೆ ಫಸ್ಟು ಎನ್ಕರೇಜ್ ಮಾಡೋದಕ್ಕಿಂತ, ಪಾಸಿಟಿವ್ ಮಾತಾಡೋದಕ್ಕಿಂತ ನೆಗೆಟಿವೇ ಜಾಸ್ತಿ ಬರುತ್ತೆ. ನಾನು ಕೂಡ ಅಷ್ಟೇ, ಆ ಟೈಮಲ್ಲಿ ನಾರ್ಮಲ್ ಆಗಿ ಯಾರು ಸಿಕ್ಕಿದಾಗ ನಾನು ಹೇಳ್ತಿದ್ದೆ, ನಾನು ಒಂದಿನ ಈ ತರ ಇರ್ತೀನಿ, ನಾನೊಂದಿನ ಈ ಕಾರಲ್ಲಿ ಓಡಾಡ್ತೀನಿ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದಾಗ ಕೆಲವರು ಅದನ್ನ ತುಂಬಾ ಲೇಜಿ ಆಗ್ತದೆ, ಅಂದ್ರೆ ಒಂಥರ ಲೈಟ್ ಆಗಿ ತಗೊಳ್ತಿರೋ, ಈ ತರದೆಲ್ಲ ಎಷ್ಟೊಂದು ಜನ ಕೇಳಿದೀವಿ, ಎಲ್ಲ ಹೇಳ್ತಾರೆ ನೋಡೋಣ ಅಂತ. ಅಂಡ್ ಎಸ್ಪೆಷಲಿ ಫ್ಯಾಮಿಲಿಲಿ ಕೆಲವರು ಗೊತ್ತಿರುತ್ತೆ, ಅಯ್ಯೋ ಎಲ್ಲರೂ ಹೇಳ್ತಾರೆ ಇವನೇನ್ ಮಾಡ್ಬಿಡ್ತಾನೆ, ಸೊ ಮಾಡಿದಾಗ ನೋಡೋಣ ಅಂತ. ಸೊ ಒಂದ್ ಹಂತಕ್ಕೆ ಆ ಟೈಮು ಬಂದ್ಬಿಡ್ತು. ಸೊ ಬಂದಾಗ ಮತ್ತದು ರಿವರ್ಸ್ ಮಾತುಗಳು ನಿಮ್ಗೆ ಗೊತ್ತಿರುತ್ತೆ, ಎಲ್ಲರೂ ಇದ್ದಾರೆ. ಬಟ್ ನಾನು ಯಾರಿಗೂ ಬೇರೆ ತರ ಥಿಂಕ್ ಮಾಡಲ್ಲ. ಸೊ ಯಾರೆಲ್ಲ ಆಗಲ್ಲ ಅಂತ ಹೇಳಿದ್ರು ಅವರೇ ನನ್ಗೆ ಆಕ್ಚುಲಿ ಇನ್ಸ್ಪಿರೇಷನ್. ಅವ್ರು ಆಗಲ್ಲ ಅಂದಿದ್ದನ್ನ ನಾನು ಆಗ್ಬೇಕು ಮಾಡ್ಬೇಕು ಅಂತ ಅಲ್ಲಿಂದಾನೇ ಬಂದಿದ್ದು. ಹಾಗಾಗಿ ಅದ್ರ ಮಧ್ಯದಲ್ಲಿ ಈ ಜರ್ನಿನಲ್ಲಿ ಸಾಕಷ್ಟು ಜನ ನನ್ನ ಜೀವನದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಗೆ ನೆಗೆಟಿವ್ ಮಾತಾಡಿದ್ರು, ಇಲ್ಲ ಬೇರೆ ತರ ಮಾತಾಡಿದ್ರು, ಕಷ್ಟದಲ್ಲಿದ್ದಾಗ ಒಂದಷ್ಟು ಜನ ಗೈಡ್ ಮಾಡಿದ್ದಾರೆ, ಜೀವನದಲ್ಲಿ ಈ ತರ ಬೆಳಿಬೋದು. ಸೊ ಯಾರೋ ಒಬ್ರು ಯಾರೂ ಇಲ್ಲ ಅಂತಂದಾಗ ಕೆಲವೊಂದಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳು, ನಾನು ಯಾವಾಗ್ಲೂ 2 ಹೆಸರು ಅಂತ ನಾನು ಯಾವಾಗ್ಲೂ ತಗೊಳ್ತೀನಿ. ಒಂದು ರತನ್ ಟಾಟಾ ಅವರು, ಸೊ ನನಗೆ ಇನ್ಸ್ಪಿರೇಷನ್, ಒಂಥರ ಅದು ಕ್ಲೀನ್ ಇಮೇಜ್ ಇರೋಂಥ ಒಂದು ಬಿಸ್ನೆಸ್ ಪರ್ಸನ್, ಅವರು ನಾನು ಇನ್ಸ್ಪಿರೇಷನ್ ತಗೊಳ್ತೀನಿ ಯಾವಾಗ್ಲೂ. ಅದೇ ತರ ಇತ್ತೀಚೆಗೆ ನಮಗೆ ಯೂತ್ಸ್ ಒಂದು ಐಕಾನು, ಯೂತ್ಸ್ಗೆಲ್ಲ ರೋಲ್ ಮಾಡಲ್ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅದೆರಡೂ ನಾನು ಒಂಥರ ರೋಲ್ ಮಾಡಲ್ ಆಗಿ ಇಟ್ಕೊಂಡು ಹಂಗೆ ಜರ್ನಿ ತೊಗೊಂಡು ಬಂದಿದ್ದು. ಹಾಗಾಗಿ ಯಾರೇ ಮಾತಾಡೋರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋ, ನಾನು ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು, ಕೆಟ್ಟದ್ದು ಬಯಸೋದು. ಏನಕ್ಕೆ ಅಂತ ಹೇಳಿದ್ರೆ, ಏನಾದ್ರು ಲೈಫಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಕಾಲು ಎಳೆಯೋರು, ತೊಂದರೆ ಕೊಡೋರು, ಆಮೇಲೆ ಆಗಲ್ಲ ಅಂತ ಹೇಳೋರು ಇರಬೇಕು. ಅವರೇ ನಮ್ಗೆ ಆಕ್ಚುಲಿ ಹೇಳ್ಬೇಕಾದ್ರೆ ರಿಯಲ್ ಇನ್ಸ್ಪಿರೇಷನ್ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು. ನಮ್ಮನೆ ಎದುರುಗಡೆ ಇದ್ರು ಬಹಳ ಒಳ್ಳೆದು. ಹೌದು, ಡೈಲಿ ಇನ್ನೂ ನಮಗೆ ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಆಗ್ಬಿಡುತ್ತೆ. ಸೂಪರ್, ಅಲ್ಟಿಮೇಟ್.